ವೆಲ್ಕಮ್ ಬ್ಯಾಕ್. ಜನರ ಜೀವಕ್ಕೆ ಜಿಪಿಎಯಿಂದ ವಿಮೆ ಸೌಲಭ್ಯಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಆದರೆ ಟೆಂಡರ್ನಲ್ಲಿ ಭಾಗವಹಿಸಲು ಕಂಪನಿಗಳು ಹಿಂದೇಟನ್ನ ಹಾಕ್ತಾ ಇವೆ. ಜನರ ಜೀವಕ್ಕೆ ಜಿಪಿಎಯಿಂದ ವಿಮೆ ಸೌಲಭ್ಯಕ್ಕೆ ಪ್ಲಾನ್ ಮಾಡಿಕೊಳ್ತಾ ಇದ್ದಾರೆ. ಆದರೆ ಟೆಂಡರ್ನಲ್ಲಿ ಭಾಗವಹಿಸಲು ಕಂಪನಿಗಳು ಹಿಂದೇಟನ್ನ ಹಾಕ್ತಾ ಇವೆ. ಬೆಂಗಳೂರಿನಲ್ಲಿ ಮರ ಬಿದ್ದು ಅನೇಕ ಜನರ ಪ್ರಾಣಕ್ಕೆ ಈಗಾಗಲೇ ಕುತ್ತು ತಂದಿದೆ. ಗಾಯಗೊಂಡು ಆಸ್ಪತ್ರೆಗೆ ಸೇರಿದ್ದಾರೆ ಬಹುತೇಕ ಜನರು. ಹೀಗಾಗಿ ಜನರ ಜೀವಕ್ಕೆ ವಿಮೆ ಸೌಲಭ್ಯವನ್ನ ನೀಡಲು ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಆದರೆ ಟೆಂಡರ್ನಲ್ಲಿ ಭಾಗವಹಿಸಲು ಕಂಪನಿಗಳು ಹಿಂದೇಟನ್ನ ಹಾಕ್ತಾ ಇದ್ದಾವೆ. ನಾವು ಪ್ರತಿನಿತ್ಯ ಜೀವನದಲ್ಲೂ ಕೂಡ ಗಮನಿಸ್ತಾ ಇರ್ತೀವಿ. ಯಾಕೆ ಅಂತಂದ್ರೆ ಬೆಂಗಳೂರಂತಹ ನಗರದಲ್ಲಿ ಅಕ್ಕಪಕ್ಕ ಮರಗಳಿದ್ದಂತಹ ಸಂದರ್ಭದಲ್ಲಿ ಮಳೆ ಬಂದಾಗ ಅಥವಾ ಗಾಳಿ ಬಿದ್ದಾಗ ಮರ ಬೀಳ್ತಾ ಇರುತ್ತೆ. ಮರ ಬಿದ್ದು ಮೃತಪಟ್ಟರೆ, ಗಾಯಗೊಂಡ್ರೆ ಸಂಪೂರ್ಣ ಖರ್ಚನ್ನ ನೀಡಬೇಕಾಗುತ್ತೆ. ಸಂಪೂರ್ಣ ಆಸ್ಪತ್ರೆ ಖರ್ಚು ವಿಮೆ ಕಂಪನಿಯೇ ಭರಿಸುತ್ತೆ. ಚಿಕಿತ್ಸಾ ವೆಚ್ಚ ಏನಾದರೂ ಅಧಿಕಾರ ಆದರೆ ಕಂಪನಿಗಳ ಮೇಲೆ ಹೊರೆಯಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ 2 ಬಾರಿ ಟೆಂಡರ್ನಲ್ಲೂ ಕೂಡ ವಿಮೆ ಕಂಪನಿಗಳು ಭಾಗಿಯಾಗಿಲ್ಲ. ಆಯಾ ನಗರ ಪಾಲಿಕೆ ವ್ಯಾಪ್ತಿಯಲ್ಲೇ ಟೆಂಡರ್ಗೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈ ಹಿಂದೆ ಇಡೀ ಜಿಬಿಯ ವ್ಯಾಪ್ತಿಗೆ ಟೆಂಡರ್ ಅನ್ನ ಕರೆಯಲಾಗಿತ್ತು. ಸದ್ಯ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪ್ರತ್ಯೇಕ ಟೆಂಡರ್ಗೆ ಪ್ಲಾನ್ ಅನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಏನು ಮರ ಬಿದ್ದಂತಹ ಸಂದರ್ಭದಲ್ಲಿ ವ್ಯಕ್ತಿಗಳಿರ್ತಾರೆ, ಅವರಿಗೆ ಸಂಪೂರ್ಣವಾದಂತಹ ಆಸ್ಪತ್ರೆ ಖರ್ಚೇನಿತ್ತು ಅದನ್ನ ಈಗ ಇವರೇ ನೋಡ್ಕೋಬೇಕಿತ್ತು. ಏನು ಕಂಪನಿಗಳಿರ್ತವೆ ವಿಮೆ ಕಂಪನಿಗಳು ಅವೇ ನೋಡ್ಕೋಬೇಕಾಗಿತ್ತು. ಆದರೆ ಹೆಚ್ಚಿನ ಖರ್ಚೇನಾದರೂ ಆದರೆ ಅದನ್ನ ಇದು ಹೊರೆಯಾಗುತ್ತೆ, ಕಂಪನಿಗಳಿಗೆ ಹೊರೆಯಾಗುತ್ತೆ ಅಂತ ಹೇಳಿ ಅವರು ಕೂಡ ಮೀಟಿಂಗ್ಗಳಿಗೆ ಬರ್ತಾ ಇಲ್ಲ. ಮರಗಳ ತೆರವಿಗೆ ನಮ್ಮಲ್ಲಿ ಆಲ್ರೆಡಿ ಇವಾಗ ಅಕ್ಕಿ ಕೆಮಿಕಲ್ ಮ್ಯಾನೇಜ್ಮೆಂಟ್ ಟೀಮ್ಸ್ ಇದಾವೆ. ಅದು ನಿರಂತರವಾಗಿ ನಾವು ಆಕ್ಚುಲಿ ಮಾಡ್ತಾ ಇರ್ತೀವಿ. ಬ್ರಾಂಚಸ್, ಎಸ್ಪೆಷಲಿ ಬ್ರಾಂಚಸ್ ತೆರವಾಗಲಿ, ಒಣಗಿರೋ ಬ್ರಾಂಚಸ್, ಡೇಂಜರಸ್ ಬ್ರಾಂಚಸ್ ಅಥವಾ ಮರಗಳು ತೆರವಾಗಿ. ಸೊ ಇದು ನಮ್ಮ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಸಂಬಂಧಪಟ್ಟ ಚೀಫ್ ಕಮಿಷನರ್ಸ್, ನಮ್ಮ ಸ್ಪೆಷಲ್ ಕಮಿಷನರ್ ಮೇಡಮ್ ಎಲ್ಲರನ್ನೂ ಸೂಚನೆ ಮೇರೆಗೆ ನಾವು ನಿರಂತರವಾಗಿ ಮಾಡ್ತೀವಿ. ಯಾಕಂದ್ರೆ ಬ್ರಾಂಚಸ್ ಒಣಗೋದು ಅದು ನಿರಂತರ, ಮರಗಳು ಒಣಗೋದು ನಿರಂತರ ಇರ್ತದೆ. ಸೊ ಆ ಕಾಲಕ್ಕೆ ನಾವು ಅದನ್ನು ತೆರವುಗೊಳಿಸಬೇಕಾದ್ರೆ. ಬಟ್ ಒಂದೇನಂತ ವಿಷಯ ಏನಂತಂದ್ರೆ, ನಾವು 2024-25 ಏನು ತೆರವುಗೊಳಿಸೋ ಕಾರ್ಯಾಚರಣೆ ಮಾಡಿದ್ವಿ ಈ ತರ, ಅದಕ್ಕಿಂತಲೂ ಕಳೆದ ಸಾಲಿನಲ್ಲಿ ಜಾಸ್ತಿ ಮಾಡಿದ್ವಿ. ಅದಕ್ಕೊಂದು ಆಲ್ಮೋಸ್ಟ್ 1,100 ಚಿಲ್ಲರೆ ಮರಗಳು ಹಾಗೂ 10,000 ಚಿಲ್ಲರೆ ಬ್ರಾಂಚಸ್ ಮಾಡಿದ್ವಿ. ಸೊ ಅದನ್ನ ನಾವು ಬ್ಯಾಕ್ ಟಾಪ್ ಅಲ್ಲಿ ಇಟ್ಕೊಂಡು ಈ ವರ್ಷ ನಾವು ಟೀಮ್ ಜಾಸ್ತಿ ಮಾಡಿರೋದ್ರಿಂದ ಈ ಹೆಚ್ಚಿನ ಈ ತೆರವು ಕಾರ್ಯನ ನಾವು ಮಾಡ್ತೀವಿ. ಮರಗಳು